ಮುನ್ನ ನಾನು 4 ಸಿನಿಮಾ ಮಾಡಿದ್ದೀನಿ. ಬಟ್ ಈ ಮೂವಿ ನಂಗೆ ತುಂಬ ಸ್ಪೆಷಲ್ಲು. ಯಾಕಪ್ಪ ಅಂದರೆ ನನ್ನ ಈ ಕ್ಯಾರೆಕ್ಟರ್ಗೆ ತುಂಬ ಜನಕ್ಕೆ ಆಡಿಷನ್ಸ್ ತೊಗೊಂಡಿದ್ದಾರಂತೆ. ಬಟ್ ಫೈನಲಿ ಐ ಆಮ್ ಲಕ್ಕಿ, ನನಗೆ ನನ್ನ ಸೆಲೆಕ್ಷನ್ ಆಗಿತ್ತು. ಪ್ರೇಕ್ಷಕರ ಜೊತೆ ನಾನು ಮೂವಿ ನೋಡಿದ್ದೀನಿ, ರಿವ್ಯೂ ನೀವು ಅವ್ರಿಗೆ ಕೇಳಬೇಕು. ಪ್ರತಿಯೊಬ್ಬರ ಕ್ಯಾರೆಕ್ಟರ್ ಕೂಡ, ತಾತನ ಕ್ಯಾರೆಕ್ಟ್ರು, ತಾಯಿ ಕ್ಯಾರೆಕ್ಟ್ರು, ಫ್ರೆಂಡ್ಸ್ ಕ್ಯಾರೆಕ್ಟ್ರು, ಪ್ರತಿಯೊಬ್ಬರ ಕ್ಯಾರೆಕ್ಟರ್ ಕೂಡ ಒಂದು ಟ್ವಿಸ್ಟ್ ಇದೆ. ಅಷ್ಟೇ ಚೆನ್ನಾಗಿ ಎಲ್ಲರೂ ನಿಭಾಯಿಸಿದ್ದಾರೆ. ಆಮೇಲೆ ಈ ಫ್ರೆಂಡ್ ಸರ್ಕಲಲ್ಲಿ ಉಡಾಳ್ತನ ಮಾಡೋರು ಇರ್ತಾರೆ. ಸೊ ಆ ಹುಡುಗರ ಫ್ರೆಂಡ್ಸ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ. ಸೊ ಮೂವಿ ಅಂತೂ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ, ತುಂಬ ರಿಯಲಿಸ್ಟಿಕ್ ಆಗಿದೆ. ಸೊ ಇದೇ ಥರ ಡೈರೆಕ್ಟರ್ ಸರ್ ಇನ್ನೂ ತುಂಬ ಮೂವಿ ಮಾಡಲಿ. ಬಿಕಾಸ್ ಡೈರೆಕ್ಟರ್ ನೋಡಿದ್ರೆ ತುಂಬ ಸಿಂಪಲ್ಲು, ಬಟ್ ಅವರು ಕೆಲಸನ ಆನ್ ಸ್ಕ್ರೀನ್ ನಾವು ನೋಡ್ತಾ ಇದ್ದೀವಿ. ಪ್ರೊಡ್ಯೂಸರ್ ಕೂಡ ಇನ್ನೂ ಒಂದು 4-5 ಸಿನಿಮಾ ಮಾಡಲಿ ಅಂತ ಕೇಳ್ಕೊತೀನಿ. ಎಕ್ಸಾಕ್ಟ್ಲಿ. ಸೊ ನಾನು 4 ಸಿನಿಮಾ ಮಾಡಿದ್ದೀನಿ ಸರ್. ನಾನು ಅದಕ್ಕೆ ಹೇಳಿದೆ ಈ ಸಿನಿಮಾ ನಂಗೆ ತುಂಬ ಲಕ್ಕಿ ಅಂತ. ನಂಗೆ ಸ್ಟಾರ್ಟಿಂಗ್ ಹೇಳಿದ ತಕ್ಷಣ ಇಲ್ಲ ಮ್ಯಾಮ್ ನಿಮ್ಮ ಪಾಯಿಂಟಿಂದಾನೇ ಸಿನಿಮಾ ಟರ್ನ್ ಆಗುತ್ತೆ ಅಂತ ಹೇಳಿದರು. ಓಕೆ ಫೈನ್ ಅಂತ ನಾನು ನನ್ನ ಸೀನ್ಸ್ ಅಷ್ಟೇ ನನಗೆ ಗೊತ್ತಿತ್ತು ಆ್ಯಕ್ಚುಲಿ. ಆಮೇಲೆ ಫಸ್ಟ್ ಡೇ ಶೂಟ್ಗೆ ಹೋದಾಗ ಸರ್ ಹೀರೋ ಯಾರು ಅಂತ ನೋಡಿದ್ರೆ ಇವರು. ನಾನು 3-4 ಸರಿ ಕೇಳಿದ್ದೀನಿ ಇವರೇನಾ, ನಿಜಾನ. ಬಿಕಾಸ್ ತುಂಬ ಕಲರ್ಫುಲ್ಲಾಗಿ ಕಲರ್ ಹೇರ್ ಸ್ಟೈಲು, ಕಲರ್ ಬಟ್ಟೆ ಹಾಕ್ಕೊಂಡು, ಒಂದು ಶೂಸ್ ರೆಡ್ಡು, ಒಂದು ಶೂಸ್ ಎಲ್ಲೋ ಈ ಥರ ಹಾಕ್ಕೊಂಡು ತುಂಬ ಡ್ರಮ್ಯಾಟಿಕ್ ಲುಕ್ ಆಗಿತ್ತು. ಅಲ್ಲಿ ಇಷ್ಟು ಲೊಕ್ಯಾಲಿಟಿ ಅಂತ ನಮ್ಗೆ ಗೊತ್ತಿರಲಿಲ್ಲ. ನಿಜವಾಗ್ಲೂ ಚಂದನ್ ರಾಜ್ ಸರ್ ಅವ್ರ ಬಗ್ಗೆ ಹೇಳಲೇಬೇಕು. ಅವ್ರು ಇಷ್ಟು ಡೆಡಿಕೇಶನಿಂದ ವರ್ಕ್ ಮಾಡಿದ್ದಾರೆ ಅಂತಂದರೆ ಬಿಕಾಸ್ ಅವ್ರ ವಾಕಿಂಗ್ ಸ್ಟೈಲ್ ಆಗಿರ್ಬೋದು, ನೀವು ನೋಡಿರ್ಬೋದು. ಆಮೇಲೆ ಸ್ಮೋಕಿಂಗ್ದಾಗಿರ್ಬೋದು, ತುಂಬ ರಿಯಲಿಸ್ಟಿಕ್ಕಾಗಿ ತೋರಿಸಿದ್ದಾರೆ. ಎಸ್, ನನ್ನಿಂದ ಸಿನಿಮಾ ಟ್ವಿಸ್ಟ್ ಆಗಿದೆ. ಆಮೇಲೆ ಆ್ಯಕ್ಚುಲಿ ತುಂಬ ಜನ ನನಗೆ ಹೇಳಿದ್ದಾರೆ ನಿಮ್ಮ ಡೈಲಾಗ್ ಡೆಲಿವರಿ ಎಲ್ಲ ತುಂಬ ಚೆನ್ನಾಗಿತ್ತು, ಡೈಲಾಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಅಂತ. ಎಷ್ಟೋ ಜನ ನಮ್ಮ ಮೂವಿ ಟೀಮ್ದವರೇ ಇಲ್ಲ ನಾವೇ ನಿಮ್ಮ ಫ್ಯಾನು ಅಂತಲೂ ಹೇಳಿದ್ದಾರೆ. ಸೊ ಐ ಫೀಲ್ ವೆರಿ ಲಕ್ಕಿ. ನಿಜವಾಗ್ಲೂ ನಾನು ಡೈರೆಕ್ಟರ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು. ಎಸ್ ಅದೇ ನಿಮ್ಮ ಜೊತೆ ಅಭಿನಯಿಸಿದಂಥ ಒಂದು ಹೀರೋಯಿನ್ ಸೊ ದೈವದಿಂದಾಗಿದ್ದಾರೆ. ಏನು ಅನ್ನಿಸ್ತಾ ಇದೆ ನಿಮ್ಗೆ? ಅಂದರೆ ಇವತ್ತಿನ ದಿನದಲ್ಲಿ ಅವರು ಜೊತೆಗಿದ್ದರೆ ಎಷ್ಟು ಖುಷಿ ಇರುತ್ತೆ? ಆ್ಯಕ್ಚುಲಿ ನಾನು ಮಾರ್ನಿಂಗೇ ಡಿಸೈಡ್ ಮಾಡ್ಕೊಂಬಂದಿದ್ದೆ ನಾನು ಅಳಬಾರ್ದು. ಐ ವಿಲ್ ಮಿಸ್ ಸರ್. ಪ್ರಾಕ್ಟಿಕಲ್ ನಾನು ಮಿಸ್ ಮಾಡ್ತೀನಿ ಅವಳನ್ನ. ಬಟ್ ಎಮೋಷ್ನಲಿ ಶಿ ವಿಲ್ ಬಿ ಆಲ್ವೇಸ್ ವಿತ್ ಮೀ. ಯಾಕಂದರೆ ಫ್ರಮ್ ದಿ ಸ್ಟಾರ್ಟಿಂಗ್ ನಾವು ವರ್ಕ್ಶಾಪ್ ಮಾಡ್ತಿರ್ಬೇಕಾದ್ರೇ ಜೊತೆಯಾಗಿದ್ವಿ. ಶೂಟಿಂಗ್ ಪ್ರತಿಯೊಂದು ಸೀನಲ್ಲೂ ಕೂಡ ನಾವು ಜೊತೆಯಾಗೇ ಇದ್ವಿ. ಅವಳು ಒಂದು ಕಾಸ್ಟ್ಯೂಮ್ ಹಾಕ್ಕೊಂಡ್ರು ಕೂಡ ನಾನು ಚೆನ್ನಾಗಿ ಕಾಣಿಸ್ತಿದ್ದೇನೆ ಇಲ್ವೇನೋ, ಸ್ಕ್ರೀನಲ್ಲಿ ಹೆಂಗೆ ಬರ್ತೀನಿ ಅನ್ನೋ ಒಂದು ಕನ್ಫ್ಯೂಷನ್ನಲ್ಲೇ ಅವಳು ನನಗೆ ತುಂಬ ಗೋಳು ಹೇಳ್ಕೊತಾ ಇದ್ಲು. ನಾನು ಅವಳು ಖಂಡಿತ ಹೇಳ್ತಿದ್ದೆ ಜಸ್ಟ್ ಟೀಸರ್ ರಿಲೀಸ್ ಆಗಲಿ ಖಂಡಿತ ನಿನ್ನ ಫ್ಯಾನ್ ಫಾಲೋವರ್ಸ್ ಹುಟ್ಟೆ ಅಂತೆ. ಸೀರಿಯಸ್ಲಿ ನಾನು ಹೇಳ್ದಂಗೆ ಆಯಿತು ಅಪ್ಸರ, ಯು ಹ್ಯಾವ್ ಲಾಟ್ ಆಫ್ ಫ್ಯಾನ್ಸ್ ನಾವು. ಅವಳಿಲ್ಲ ಬಟ್ ಶಿಲ್ ಬಿ ಆಲ್ವೇಸ್ ವಿತ್ ಮೀ ಅಂತ ಹೇಳ್ತೀನಿ. ನಾವು ಸೆಟ್ಟಲ್ಲಿ ತುಂಬ ಡೈರೆಕ್ಟರ್ ಸರ್ಗೆ ಅವ್ರಿಗೆ ಗೋಳು ಹೇಳ್ಕೊಂತ ತುಂಬ ಚೆನ್ನಾಗಿ ಲೈಕ್ ನಾವು ವರ್ಕ್ ಹೋಗಿದ್ದೀವಿ ಅನ್ನೋಕ್ಕಿಂತ ನಾವು ಒಂದು ಲರ್ನಿಂಗ್ ಸ್ಟೇಜಲ್ಲಿದ್ವಿ. ಆ ಟೈಮಲ್ಲಿ ಪ್ರತಿಯೊಂದು ಸ್ಟೆಪ್ಪಲ್ಲೂ ಕೂಡ ನಾವು ಒಂದೊಂದು ಕಲಿತಾ ಇದ್ವಿ. ಡೈರೆಕ್ಟರ್ ಸರ್ ಸಿಂಪಲ್ ಆಗಿದ್ರು ಕೂಡ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಬಂದಿಲ್ಲ ಅಂದರೆ ನಮಗೆ ರಿಪೀಟ್ ಮಾಡಿಸಿ ನಮಗೆ ಅವ್ರಿಗೇನು ಬೇಕೋ ಅದನ್ನು ಗ್ರ್ಯಾಬ್ ಮಾಡಿದ್ದಾರೆ. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನಾನು ಪ್ರಮೋಷನ್ ಏನು ಮಾಡಲ್ಲ ಇದ್ರ ಬಗ್ಗೆ, ಬಿಕಾಸ್ ತುಂಬ ಜನ ರಿವ್ಯೂ ಕೊಡ್ತಾ ಇದ್ದಾರೆ, ಎಲ್ರಿಗೂ ರಿಯಲಿಸ್ಟಿಕ್ ಅಂತ ಕಾಣಿಸಿದೆ. ಕರ್ಮ ಏನು ಅನ್ನೋದನ್ನು ಸರ್ ತಿಳಿಸ್ಕೊಟ್ಟಿದ್ದಾರೆ ಈ ಮೂವಿಯಲ್ಲಿ. ಸೊ ಎಲ್ಲರೂ ಮೂವಿ ನೋಡಿ. ಐ ಮಿಸ್ ಯು ಅಪ್ಸರಾ, ಬಟ್ ಶಿಲ್ ಬಿ ಆಲ್ವೇಸ್ ವಿತ್ ಮೀ. ಥ್ಯಾಂಕ್ ಯು.